ಅಣ್ಣ, ನಿರಂಜನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಊಟ ರೆಡಿ ಆಯ್ತಾ? ಹಾ, ರೆಡಿ ಆಯ್ತಣ್ಣ. ಏನ್ ನಡೀತು ಅಂತ ಒಂದನ್ನು ಬಿಡದೆ ಸರಿಯಾಗಿ ಹೇಳ್ಬಿಟ್ಟೆ ಅಂದ್ರೆ ಸರ್ ನಿಂಗೆ ಏನು ಮಾಡೋದಿಲ್ಲ. ಇಲ್ಲ ಅಂದ್ರೆ ಸರ್, ಆ ಹುಡುಗ ಪದ್ಮನಾಭನ್ ಮಗಳನ್ನ ಲವ್ ಮಾಡ್ತಿದ್ದ ಸರ್. ತನ್ನ ಮಗಳು ಲವ್ ಮಾಡ್ತಾ ಇದ್ದ ವಿಚಾರ ಗೊತ್ತಾದ ಪದ್ಮನಾಭ ಆ ಹುಡುಗನ್ ಕರೆದು ಪಂಚಾಯತಿ ಮಾಡಕ್ ಹೇಳ್ದ. ಆ ಹುಡುಗಿ ಯಾರ ಮಗಳು ಅಂತ ಗೊತ್ತಾ ನಿನಗೆ? ಗೊತ್ತು ಸರ್. ಕ್ರಿಕೆಟ್ ಆಡದ್ನ, ಡಾಕ್ಟರ್ ಓದದ್ನ, ಓದ್ಕೊಂಡು ಮನೆಗೆ ಓದ್ನ ಅಂತ ಮಾತ್ರ ಇರ್ಬೇಕು. ಅದನ್ನ ಬಿಟ್ಬಿಟ್ಟು ಆ ಹುಡುಗಿ ಜೊತೆ ಸುತ್ತಿದ್ರೆ ಪ್ರಾಣ ಹೊರಟೋಗುತ್ತೆ. ದೊಡ್ಡವ್ರನ್ನ ಕರೆದು ಪಂಚಾಯತಿ ಮಾಡಿದ್ರಿಂದ ಆ ಹುಡುಗ ಮಾತಾಡ್ದಾನೆ ಇದ್ದ. ಅದ್ರ ಸ್ವಲ್ಪ ದಿನ ಆದ್ಮೇಲೆ ಆ ಹುಡುಗ ಮತ್ತೆ ಅವಳ ಜೊತೆ ಸೇರೋ ಶುರು ಮಾಡ್ದ. ಅದರಿಂದ ಪದ್ಮನಾಭ ದೊಡ್ಡವ್ರಿಗೆ ಕಾಲ್ ಮಾಡ್ದ. ಪದ್ಮನಾಭ ಫೋನ್ ಮಾಡಿದ್ದ, ಆ ಹುಡುಗ ಮತ್ತೆ ಆ ಹುಡುಗಿ ಹಿಂದೆ ಸುತ್ತಾ ಇದ್ದಾನೆ ಅಂತ. ಇನ್ಮೇಲೆ ಅವನು ಸುಮ್ಮನೆ ಇರೋದಿಲ್ಲ. ಆ ಹುಡುಗ ಸುಮ್ಮನೆ ಇರೋ ತರ ನಾವೇ ಏನಾದ್ರೂ ಮಾಡ್ಬೇಕಾಗುತ್ತೆ. ಟಿ ನಗರ್ ಸೋಮಸುಂದ್ರ ಕ್ರಿಕೆಟ್ ಆಡೋ ಅಂತ ಗ್ರೌಂಡ್ ಇದೆಯಲ್ಲ, ಅಲ್ಲಿ ನಡೆದಿದ್ದ ಕ್ರಿಕೆಟ್ ಮ್ಯಾಚ್ಗೆ ಆ ಹುಡುಗ ಕ್ರಿಕೆಟ್ ಆಡಕ್ ಬಂದ ಸರ್. ನಾವು ವಾರ್ನ್ ಮಾಡೋಣ ಅಂತ ಹೋದ್ವಿ ಸರ್. ಅಯ್ಯೋ ಸಾರಿ ಸರ್. ಚಿಕ್ಕ ವಿಚಾರ ಸರ್, ಅದಕ್ಕೋಸ್ಕರ ಕತ್ತಿ ತಗೊಂಡು ಚಿಚ್ಬಿಟ್ರು ಸರ್. ಅಣ್ಣ, ಆ ACP ಇದನ್ನಲ್ಲ, ಅವ್ನು ನಾಳೆ ನಿಮ್ಮನ್ನ ಮೀಟ್ ಮಾಡ್ತಾನಂತಣ್ಣ. ಹಾಗೆ ಡಾಲಿನ ಚಿಟ್ಟೆನ ಇಲ್ಲಿಗೆ ಬರೋದಕ್ಕೆ ಹೇಳು. ಸರಿ ಅಣ್ಣ. ದುಡ್ಡಿಲ್ದಿರೋರು ಕೇಳ್ತಾರೆ, ದುಡ್ಡಿರೋರು ಕೊಡ್ತಾರೆ. ಮಧ್ಯದಲ್ಲಿ ನೀನ್ ಯಾರು? ಗಡಿಯಾರದ ಮಧ್ಯದಲ್ಲಿ ಮುಳ್ಳಿರುತ್ತಲ್ಲ ಸರ್, ಅದು ನಾನು. ಅಣ್ಣ ಬಿಸಿ ಇದ್ದಾರೆ, ಆಮೇಲೆ ಕಾಲ್ ಮಾಡೋ. ಏನೋ ಅಣ್ಣ ಮೀಟಿಂಗ್ನಲ್ಲಿದ್ದಾರೆ, ಅಣ್ಣ ಫೋನ್ನಲ್ಲಿದ್ದಾರೆ, ಅಣ್ಣ ಬ್ಯುಸಿ ಆಗಿದ್ರೆ ಅಂತ ಹೇಳಿ ಹೇಳಿ ಬರೀ ಬಿಲ್ಡಪ್ ಕೊಡ್ತಿರಲ್ಲೋ. ಏನ್ರೋ ಇದು? ಎಲ್ಲರೂ ಅವ್ರ ಕಾಲ್ ಮೇಲೆ ನಿಂತ್ಕೊಂತಾರೆ, ಆದರೆ ನೀವು ಫೋನ್ ಕಾಲ್ ಮೇಲೆ ನಿಂತ್ಕೊಂಡಿದ್ದೀರಾ. ನಿಮ್ಮಿಬ್ರು ಇವ್ನ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾ? ನೀನ್ ಬದುಕೋದಕ್ಕೆ ಇವರಿಬ್ರು ಪ್ರಾಣನ ಪಣಕ್ಕಿಟ್ಟಿದ್ಯಾ? ಖಿಲಾಡಿ ಕಣೋ ನೀನು. ನೀನ್ ಬಿಲ್ಲು, ಇವರಿಬ್ರು ಬಾಣ. ಈ ರೀತಿ ಮಹಾಭಾರತ ರಾಮಾಯಣದ ಕತೆ ಎಲ್ಲ ತುಂಬಾ ಕೇಳ್ಬಿಟ್ಟಿದ್ದೀನಿ ಸರ್. ಈ ತರ ಮಾತಾಡ್ದಾರೆಲ್ಲ ತುಂಬಾ ಜನ ಊಟನೂ ಮಾಡಿ ಇಲ್ಲಿಂದ ಪಾರ್ಸಲ್ಲೋ ಕಟ್ಕೊಂಡು ಹೋಗಿದ್ದಾರೆ ಸರ್. ಹಲೋ, ನಮ್ ಡಿಪಾರ್ಟ್ಮೆಂಟ್ ಅವರೇ ಕಾಳ್ತಾರ. ಸುಲಿದ್ರೆ 2 ಹುಳ ಸಿಗುತ್ತೆ, ಅದಕ್ಕೆ ಪೂರ್ತಿ ಡಿಪಾರ್ಟ್ಮೆಂಟು ಹಾಗೆ ಅಂತ ಅಂದ್ಕೊಂಬೇಡ. ನಿನ್ ಹಣೆ ಬರಹನ ಬ್ರಹ್ಮ ಪೆನ್ನಲ್ಲಿ ಬರ್ದಿದ್ರೆ ನಾನ್ ಗನ್ನಲ್ಲಿ ಬರೀತೀನಿ. ಸರ್, ನಂಗೂ ಸುಡಕ್ ಬರುತ್ತೆ. ನಾವು ಗಂಡಸ್ರೆ. ಮೀಸೆ ಗಡ್ಡ ಬಿಟ್ಟವರೆಲ್ಲ ಗಂಡಸ್ರಲ್ಲ ಕಣ. ಕರಡಿಗೂ ಕೂದ್ಲಿರುತ್ತೆ, ಮೈ ತುಂಬಾ ಕೂದ್ಲಿರುತ್ತೆ. ಮೂರ್ತಿ ಸರ್, ಕಾರಲ್ಲಿ ನೀರಿದೆ ತಗೊಂಡ್ ಬನ್ನಿ. ಸರ್, ನಾವೀಗ ಭೂಮಿಗೆ ಬಂದಿರೋದೆ ಪಾರ್ಟಿಗೆ ಬಂದ ಹಾಗೆ. ಬಂದ ಎಲ್ರ ಮುಂದೆ ಕೂತು ಊಟ ಮಾಡಿ ಹೋಗ್ತಾ ಇರ್ಬೇಕು. ಇನ್ವಿಟೇಷನ್ ಇಲ್ದೆ ನಾನು ಎಲ್ಲೂ ಹೋಗಲ್ಲ. ಹೋದ್ರೆ ಮುಯ್ ಹಾಕ್ಬಿಟ್ಟೆ ಬರೋದು. ಸರ್, ಮೊದಲು ನೆಮ್ಮದಿಯಾಗಿ ತಿನ್ನಿ ಸರ್. ನೆಮ್ಮದಿಯಾಗಿ ತಿನ್ಬೇಕಾ? ನೀವುಗಳು ತಿನ್ನೋದನ್ನ ಹಾಳು ಮಾಡ್ಬೇಕಂತಾನೆ ಬಂದಿದ್ದೀನಿ. ಹಾಲು ತುಪ್ಪ ಬಿಡೋದಕ್ಕೆ ಬಾಡಿನೂ ಸಿಗ್ಬಾರ್ದು, ನೀರಲ್ಲಿ ಬಿಡೋದಕ್ಕೆ ಬೂದಿನೂ ಸಿಗ್ಬಾರ್ದು. ನಾಲ್ಗೆಲ್ ಮಚ್ಚೆ ಇದೆಯಾ ನೋಡು. ಬೇರೆ ಕಡೆ ಒಳ್ಳೆ ಸರ್ಕಲ್. ಅಣ್ಣ ಅಣ್ಣ ಬಾರಣ್ಣ, ಬ್ಲೆಸ್ಸಿಂಗ್ ಕೊಡ. ಕಾಕ್ರೋಚ್, ಹೇಗಿದ್ಯಾ? ಚೆನ್ನಾಗಿದ್ರಣ್ಣ. ಅವನಾಗಿದ್ದಾನೆ ನಿಮ್ಮ ಅಣ್ಣ ಡಾಲೆ. ಅಣ್ಣ ಏನೋ ಮಾತಾಡ್ಬೇಕಂತಿದ್ದ. ಫೋನ್ ಮಾಡು. ಹ್ಯಾಪಿ ಬರ್ತ್ಡೇ ಬೇಬಿ. ಥ್ಯಾಂಕ್ ಯು ಕಣ. ಎಲ್ಲಿದ್ಯಾ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ಆಮೇಲೆ ನಮ್ ಸುಬ್ಬಿಯಲ್ಲಿ ಸುಬ್ಬಿ ಇಲ್ಲ ಇದ್ದಾರೆ. ಈಟ್ ಕಡಿಮೆ ಆಗ್ಲಿ ಅಂತ ಬಾರಲ್ಲಿ ಕುತ್ಕೊಂಡು ಎಣ್ಣೆ ಕುಡಿತಾ ಇದ್ದಾರೆ. ಬರ್ತಾ ಸುಪ್ಪಿನೂ ಕರ್ಕೊಂಡ್ ಬಾ. ಸರಿ ಬೇಬಿ, ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು. ಓಕೆ ಕಣ, ಬಾಯ್ ಬಾಯ್. ತಗೋಣ. ಏನೋ ಇದು ಮಧ್ಯಾಹ್ನನೇ ಬೀರ್ ತಂದ್ಬಿಟ್ಟಿದ್ಯಾ? ಬೀರಲ್ಲ ಅಣ್ಣ, ಇದು ಶಾಂಪೇನ್. ಲೇ, ಇದ್ರಲ್ಲಿ ಕೂಡ ನೊರೆನೆ ಬರೋದು, ನನಗೆ ಗೊತ್ತಿಲ್ವಾ? ಇಂಥದ್ದೆಲ್ಲ ತುಂಬಾ ಕುಡ್ದಿದ್ದೀನಿ ನಾನು. ಇದ್ರಲ್ಲಿ ಎಂತ ನಶೆ ಇರುತ್ತೆ? ಅವನೇನೋ ಹೊಸದು ಅಂತ ಹೇಳಿದ್ನಲ್ಲ, ಬೈಪಾಸು ಗೀಪಾಸು ಅಂತ. ಹಾ ಅಣ್ಣ ಅಷ್ಟೇ ತಾನೇ, 5 ನಿಮಿಷ ಟೈಮ್ ಕೊಡು, ತಗೊಂಡ್ ಬರ್ತೀನಿ. ಹಾ ಸರಿ, ಹೋಗು. ಹೋಗೋಣ. ಹೇಯ್, ಎಲ್ರು ಬಂದ್ರಣ್ಣ? ಇಲ್ಲ ಬಂದ್ರಣ್ಣ. ಹಾಯ್ ಬೇಬಿ.
ಸರ್ 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 ಸುಡ್ಬೇಡಿ ಸರ್ ಸುಡ್ಬೇಡಿ ಸರ್ 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 ಬಿಟ್ಬಿಡಿ ಸರ್ ಸರ್ ಬಿಟ್ಬಿಡಿ ಸರ್ 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 ಹ್ಯಾಪಿ ಬರ್ತ್ಡೇ ಬೇಬಿ ಬಾಯ್. ಯಾರೋ ಇದು ಬೇಬಿ? ಎಮ್ಮೆ ಥರ ಬೆಳೆದಿದ್ದಾನೆ ಇವನ ಬೇಬಿ. ಇವರೆಲ್ಲಾರ್ದು ಒಂದು ಜೀವನ, ಇವ್ರುಗಳಿಗೆ ಬರ್ತಡೇ ಬೇರೆ ಕೇಡು. ಹೌದು, ಈಗ ಬೈಕಲ್ಲಿ ಹೋಗಿದ್ದು ಕಾಕ್ರೋಚ್ ತಾನೆ? ಹೌದು ಸರ್. ಇಷ್ಟು ಫಾಸ್ಟಾಗಿ ಎಲ್ಲಿಗೆ ಹೋಗ್ತಿದ್ದ ಅವನು? ವಿಸ್ಕಿ ತರಕ್ ಹೋದ ಸರ್. ಅದೇ ಶಾಂಪೇನ್ ಇದೆ. ಅಣ್ಣ ಆಸೆ ಪಟ್ಟು ವಿಸ್ಕಿ ಬೇಕು ಅಂತ ಕೇಳಿದ್ರು ಸರ್, ಅದಕ್ಕೆ ತರಕ್ ಹೋಗಿದ್ದಾನೆ. ಪಾಪ ಆಸೆ ಪಟ್ಟು ಕೇಳಿ ಕುಡಿದೇನೆ ಹೋಗ್ಬಿಟ್ಟ. 2 ಪೆಗ್ ಹಾಕಿದ್ಮೇಲೆ ಹೊಡಿಬಹುದಿತ್ತು. ಇಲ್ಲಿ ನೋಡ್ರ, ಪೂರ್ತಿ ಚಿನ್ನದಲ್ಲೇ ಮಾಡಿಸಿರಂಗಿದೆ, ಇಷ್ಟು ದೊಡ್ಡದಾಗಿದೆ. ಏ ಮೂರ್ತಿ, ಸರ್ ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ ಒಂದು ಸರ್. ಸ್ಟಿಲ್ ತೆಗಿ. ಹಾಂ ಥ್ಯಾಂಕ್ ಯು. ಹೇಗೋ ಇದು ರೌಡಿಗಳಿಗೆ ಡಿಸೈನ್ ಆಗಿ ಗನ್ ಸಿಗುತ್ತೆ, ಚೆನ್ನಾಗೇ ಇದೆ. ಆದ್ರೆ ವರ್ಕ್ ಆಗುತ್ತಾ? ಏಯ್, ಸೂಪರ್ ಆಗಿ ವರ್ಕ್ ಆಗ್ತಿದೆ. ಸಾರಿ. ಏಯ್, ಎಲ್ಲರೂ ಹ್ಯಾಪಿ ಬರ್ತ್ಡೇ ಹಾಡ್ರ. ಹಾಡ್ರಿ. ಮಮ್ಮಿ, ಅಣ್ಣ ದುಡ್ಡಿದಪ್ಪ, ಎಣ್ಣೆ ಗಿಣ್ಣೆ ಅಂತ ತುಂಬಾ ಜೋರಾಗಿ ಮಾಡ್ಬೇಕು. ಆಮಮ್ಮ. ಕಾಕ್ರೋಚ್, ನೀನು ಬರ್ತ್ಡೇ ಹಾಡನ್ನು ಹಾಡು. ಹ್ಯಾಪಿ ಬರ್ಡೇ. ಕಾಕ್ರೋಚ್, ಒಳ್ಳೆ ಎಣ್ಣೆ ಅಲ್ಲ? ಸರ್ ಏನೇ ನಿನ್ನ ಹೆಸರು? ತೆಗ ಬನ್ನಿನ. ಸರ್ ಸರ್ ಬೇಡ ಸರ್. ತೆಗಿಯ ನೀನ ಪ್ಯಾಂಟ್ ಬಿಚ್ಚ. ಸರ್ ಸರ್ ಪ್ಲೀಸ್ ಸರ್. ಎಲ್ಲೋಡ? ನೀವೇನ್ ಚಿಂತೆ ಮಾಡಬೇಡಿ, ಅಷ್ಟು ಸುಲಭವಾಗಿ ಅವ್ನು ನಿಮ್ಮ ಹತ್ರ ಬರಕ್ಕಾಗಲ್ಲ. ರಿಯಲಿ ವೆರಿ ವೆರಿ ಸಾರಿ ಗೈಸ್, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಏಯ್, ಮೇಲ್ ಕೂತ್ಕೋ. ಹೇಳ್ಬೇಕಂತ ಗೊತ್ತಿಲ್ಲ, ಈಚೆ ಎಲ್ಲೂ ಹೇಳಕ್ಕೂ ಆಗ್ತಾ ಇಲ್ಲ. ಈ ವಿಡಿಯೋದಲ್ಲಿ ಹುಡುಗಿ ಹೆಸರು ತೇಜಸ್ವಿನಿ. ನಿನಗೆ ಗೊತ್ತಿದೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತಾನೆ ಹೇಳ್ತೀಯ. ಸರ್ ನನಗೆ ಕ್ಷಮಿಸ್ಬಿಡಿ ಸರ್, ಇನ್ಮೇಲೆ ನಮ್ಮ ತಾಯಣ್ಣ ತಪ್ಪು ಮಾಡೋದಿಲ್ಲ ಸರ್, ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ನೀನ್ ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಕೊಡ್ಬೇಕು ಅಂತ ನನ್ನ ಕೈ ತುಂಬಾ ಕೆರಿತಿದೆ. ಹೌದು, 2014ರಲ್ಲಿ ಸೇಟು ಮಗಳನ್ನ ಕಿಡ್ನಾಪ್ ಮಾಡಿದೆ ಅಲ್ವಾ? ಅದು ನಿನ್ನ ಮೊದಲನೇ ಕೇಸ? ಇಲ್ಲ ಸರ್, ಆ ಚಿಕ್ಕ ಹುಡುಗಿಗೆ ಬರೀ ಚಾಕ್ಲೇಟ್ ಮಾತ್ರನೇ ಕೊಟ್ಟಿದ್ದು ಸರ್. ಚಾಕ್ಲೇಟ್ ಮಾತ್ರನೇ ಕೊಟ್ಟಿದ್ದು? ಇದನ್ನ ನಂಬೇಕು. ಯಾವ ಪ್ರಾಣಿನೂ ಕೂಡ ತನ್ನದೇ ಪ್ರಾಣಿ ಜಾತಿಗಳನ್ನ ಕೊಲ್ಲೋದಿಲ್ಲ. ಆದ್ರೆ ಮನುಷ್ಯ ಮಾತ್ರನೇ ತನ್ನನ್ನು ಹಾಳು ಮಾಡಿಕೊಂಡು ತನ್ನ ಸುತ್ತಮುತ್ತ ಇರೋರು ಎಲ್ಲಾರನ್ನೂ ಹಾಳು ಮಾಡ್ತಾನೆ. ಆಯುಧ ಇಲ್ಲ ಅಂದ್ರೂ ಬುದ್ಧಿನ ಯೂಸ್ ಮಾಡ್ಕೋತಾನೆ. ಹೌದು, ನೀನು ಕಾಕ್ರೋಚ್ ಸೇರ್ಕೊಂಡು ಒಂದು ಹುಡುಗಿನ ಕೊಲೆ ಮಾಡಿ ಬಿಸಾಕ್ ಹೋದ್ರಲ್ವಾ? ಆ ಹುಡುಗಿ ಹೆಸರೇನು? ಸ್ಪಂದನ ಸರ್. ಕ್ಯೂಟ್ ನೇಮ್ ಅಲ್ಲ? ನಿನ್ಗೆ ಮನೇಲಿ ಅಕ್ಕ ತಂಗಿರು ಯಾರಾದ್ರೂ ಇದಾರಾ? ಅಮ್ಮ, ಅಣ್ಣ ಇದ್ದಾನೆ ಸರ್. ಮದುವೆ ಆಗಿದ್ಯಾ? ಅಣ್ಣನ್ಗೆ ಒಂದು ಚಿಕ್ಕ ಮಗು ಇದೆ ಸರ್. ವಯಸ್ಸೆಷ್ಟು? 16 ಸರ್. ನೀನನ್ನು ಏನಂತ ಕರೀತಾಳೆ? ಚಿಕ್ಕಪ್ಪ ಅಂತ ಕರೀತಾಳೆ ಸರ್. ನಿನ್ ಕ್ಲೋಸ್ ಫ್ರೆಂಡ್ ಒಬ್ಬ ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದಾನಲ್ಲ, ಅವನ ಹೆಸರೇನು? ಪ್ರಶಾಂತ್ ಸರ್. ಆ ಅಂಗಡಿ ಕಾಕ್ರೋಚ್ ಬರ್ತಾನ? ಬರ್ತಾನೆ ಸರ್. ಹುಡುಗಿನ ಹೇಗೆ ಬಲೆಗೆ ಬೆಳೆಸ್ಕೊಂಡು ವಿಡಿಯೋ ತೆಗಿತೀರಾ? ಕಾಕ್ರೋಚಿಗೆ ಒಂದು ರೆಸಾರ್ಟ್ ಇದೆ ಸರ್. ಆ ರೆಸಾರ್ಟ್ ಅಲ್ಲಿ ನಡೆಯೋ ಫಂಕ್ಷನ್ಗೆ ತುಂಬಾ ಜನ ಹುಡುಗಿರ್ ಬರ್ತಾರೆ ಸರ್. ಬರೋ ಹುಡುಗಿರ್ನ ನೀರ್ನಲ್ಲಿ ನೆನೆಯೋ ತರ ಹೊಸ ಗೇಮ್ ನ ಸೆಟ್ ಮಾಡಿ ಅವ್ರನ್ನ ನೆನೆಯೋ ತರ ಮಾಡ್ತಾರೆ. ಆಮೇಲೆ ಅವರು ಡ್ರೆಸ್ ಬದಲಾಯಿಸುವಾಗ ಅವ್ರಿಗೆ ಗೊತ್ತಾಗದೆ ವಿಡಿಯೋ ಮಾಡಿ ಅವ್ರ ನಂಬರಿಗೆ ಕಾಲ್ ಮಾಡಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತೀವಿ ಸರ್. ಏ ಮೂರ್ತಿ, ನಿಮ್ಗೆ ಪೇಪರಲ್ಲಿ ದೋಣಿ ಮಾಡಕ್ ಬರುತ್ತಾ? ಸರ್ ನನಗೆ ಬರುತ್ತೆ ಸರ್. ಸರ್ ಹೇಯ್, ಇಷ್ಟು ಬೇಗ ಮುಗಿಸ್ಬಿಟ್ಟ? ಇಲ್ಲಿ ನೋಡ್ರಿ ಮೂರ್ತಿ, ಬೇಗ ಮುಗಿಸ್ಬಿಟ್ಟಿದ್ದಾನೆ. ಹೌದು, ಸ್ಪಂದನ ಹೇಗೆ ಕೊಲೆ ಮಾಡಿದ್ರಿ? ಸರ್, ಕಾಕ್ರೋಚ್ ಒಂದು ಕ್ರಿಕೆಟ್ ಬಾಲ್ ತಗೊಂಡ್ ಬಂದ ಸರ್. ಆಮೇಲೆ ಎಲ್ಲ ಆಟ ಆಡಿ ಮಲ್ಕೊಂಡ್ವಿ ಸರ್. ಬೆಳಗ್ಗೆ ಎದ್ದು ನೋಡಿದ್ರೆ ಆ ಹುಡುಗಿ ರಕ್ತ ಕರ್ಕೊಂಡು ಸತ್ತೋಗಿದ್ಲು ಸರ್.